ಸ್ನೇಹಿತರೆ, ಇಲ್ಲೊಂದು ಪತ್ರಿಕಾ ಪ್ರಕಟಣೆ ಇದೆ ನೋಡ್ಬೋದು. ಮೌಲಾನಾ ಶಾಲೆಗಳಿಗೆ 700 ಶಿಕ್ಷಕರ ನೇಮಕಕ್ಕೆ ಆರ್ಥಿಕ ಇಲಾಖೆ ಅಸ್ತು ಅಂತ ಇದೆ. ಅಂದರೆ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಎಲ್ಲಿ ಅಂತ ಹೇಳಿದ್ರೆ ಮೌಲಾನಾ ಶಾಲೆಗಳಿಗೆ ನೋಡ್ಬೋದು. ಬೆಂಗಳೂರು ರಾಜ್ಯ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಗಳು ಸೇರಿದಂತೆ 700 ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಅಂತ ಹೇಳಿದ್ದಾರೆ. ಅಂದರೆ 700 ಶಿಕ್ಷಕರನ್ನು ಏನು ಅಂತ ಹೇಳಿದ್ರೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಿದೆ. ಯಾವುದೇ ಒಂದು ನೇಮಕಾತಿ ನಡೀಬೇಕು ಅಂತ ಹೇಳಿದ್ರೆ ಮೊದಲು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಗಬೇಕು. ಅನುಮೋದನೆ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಹುದ್ದೆಗಳನ್ನ ಅಧಿಸೂಚನೆ ಹೊರಡಿಸ್ತಾರೆ, ನೇಮಕಾತಿಯನ್ನು ಅಪ್ಲಿಕೇಶನ್ ಕರೀತಾರೆ ಮತ್ತು ನೇಮಕಾತಿಯನ್ನು ಮಾಡ್ಕೋತಾರೆ. ಇಲ್ಲಿ ನೋಡ್ಬೋದು, 2018-19 ಸಾಲಿನಲ್ಲಿ ಆರಂಭಿಸಲಾದ 100 ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ, ಅಂದರೆ ಈ ಮೌಲಾನಾ ಆಜಾದ್ ಶಾಲೆಗಳು ಪ್ರಾರಂಭ ಆಗಿದ್ದು 18-19ರಲ್ಲಿ ಆರಂಭಿಸಲಾಗಿದೆ. ಒಂದು 100 ಮೌಲಾನಾ ಆಜಾದ್ ಶಾಲೆಗಳನ್ನ ಪ್ರಾರಂಭಿಸಿದ್ದಾರೆ. ಪ್ರತಿ ಶಾಲೆಗೆ 7 ಹುದ್ದೆಗಳಂತೆ, ಅಂದರೆ ಒಂದೊಂದು ಶಾಲೆಗೆ 7 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋತಾ ಇದ್ದಾರೆ ಇವರು. ಹೀಗಾಗಿ ಒಟ್ಟು 700 ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಏನು ಅಂತ ಹೇಳಿದ್ರೆ ಸಹಾನುಮತಿ ನೀಡಿದೆ. ಯಾವಾಗ ಅಂತ ಹೇಳಿದ್ರೆ ಮೇ 22ರಂದು ಏನು ಅಂತ ಹೇಳಿದ್ರೆ ಸಹಾನುಮತಿ ದೊರೆತಿದೆ. ಇದರಲ್ಲಿ ಮುಖ್ಯೋಪಾಧ್ಯಾಯರ ಒಂದು 100 ಹುದ್ದೆಗಳಿದ್ದಾವೆ. ಮುಖ್ಯೋಪಾಧ್ಯಾಯರು ಅಂದರೆ ಹೆಡ್ ಮಾಸ್ಟರ್ಸ್ ಅಂತೀವಲ್ಲ, ಒಂದು 100 ಪೋಸ್ಟ್ ಇದ್ದಾವೆ. ಕನ್ನಡ ಭಾಷಾ ಶಿಕ್ಷಕರು ಮತ್ತು ಆಂಗ್ಲ ಭಾಷಾ ಶಿಕ್ಷಕರು, ಉರ್ದು ಭಾಷಾ ಮತ್ತು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಿಗೆ ತಲಾ 100 ಜನ ಶಿಕ್ಷಕರಂತೆ 700 ಹುದ್ದೆಗಳಿಗೆ ಮತ್ತು ನೇಮಕಾತಿ ನಿಯಮಗಳನ್ವಯ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ. ಇವು ಗೌರ್ಮೆಂಟ್ ಜಾಬ್ಸ್ ಏನು ಅಂಥೇಳಿ ನೀವು ಕೇಳ್ಬೋದು. ಇವು ಸರ್ಕಾರಿ ಹುದ್ದೆಗಳಾಗಿರ್ತವೆ. ಮತ್ತು ಇವು BEd ಮಾಡಿರೋವಂಥವ್ರು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಡಿಗ್ರಿ BEd ಆಗಿರ್ಬೇಕು, ಅಂಥವರು ಎಲಿಜಿಬಲ್ ಆಗಿರ್ತೀವಿ. 700 ಹುದ್ದೆಗಳು ಖಾಲಿ ಇದಾವೆ ಸ್ನೇಹಿತರೆ. ಇವು ಕೆಲವೇ ದಿನಗಳಲ್ಲಿ ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ಕೂಡಲೇ ನಾನು ವಿಡಿಯೋ ಮಾಡಿ ನಿಮಗೆ ಮತ್ತೆ ತಿಳಿಸ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಶಿಕ್ಷಕ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದೀರಿ. ಹೀಗಾಗಿ ನಿಮಗೆ ಈ ಕೆಲವೊಂದಿಷ್ಟು ಗುತ್ತಿಗೆ ಆಧಾರದ ಮೇಲೆ ಕೂಡ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಸಾಕಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ. ಅವು ಕೂಡ ನಾನೇನು ಅಂತ ಹೇಳಿದ್ರೆ ಅವುಗಳ ಬಗ್ಗೆ ಕೂಡ ಅವು ಅಪ್ಲಿಕೇಶನ್ನ ಕರೆದಿದ್ದಾರೆ ಅಂತ ಹೇಳಿದ್ರೆ ಅವುಗಳ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾನೆ ಇರ್ತೀನಿ.